ತೋಟಕ್ಕೆ ಬಂದಿದ್ದೀನಿ. ಎಲ್ಲಿಗೆ ಅಂದರೆ ಗುಬ್ಬಿ ತಾಲೂಕಿಗೆ ಬಂದಿದ್ದೀನಿ. ಗುಬ್ಬಿ ತಾಲೂಕಲ್ಲಿ ಏನು ಫೇಮಸ್ಸು ಅಂದರೆ ಒಂದು ಅಡಿಕೆ ಫೇಮಸ್ಸು, ಅದು ಬಿಟ್ಟರೆ ಇನ್ನು ಮಾವಿನ ತೋಪು, ಮಾವಿನ ಗಿಡ, ಮಾವಿನಕಾಯಿ ಅದು ಫೇಮಸ್ಸು. ಅದು ಬಿಟ್ಟರೆ ಇಲ್ಲಿದೆ ನೋಡಿ ನನ್ನ ಹಿಂದೆ ಉತ್ತ, ಇದು ಫೇಮಸ್ಸು. ಸಿಕ್ಕಾಬಟ್ಟೆ ಹೈಟಲ್ಲಿ ಉತ್ತ ಬೆಳೆಯುತ್ತೆ. ಗೈಸ್, ಈಗ ಸ್ವಾಗಿಗರಿಲಿ ಒಂದು ಆಟ ಆಡೋದು ತೋರಿಸ್ತೀವಿ ನೋಡಿ. ಈ ಸ್ವಾಗಿಗರಿ ಹಿಡ್ಕೊಂಡು ರಾಕೆಟ್ ಹೋಗುತ್ತೆ ಸ್ವಾಗಿಗರಿಲಿ. ಒಂದು ಸೈಡ್ ಆ ಥರ ಹರಿಬೇಕು, ಒಂದು ಸೈಡ್ ಆ ಥರ ಹರಿದು ಅಂದರೆ ಅಲ್ಲೋಡಿ ಹಿಂಗೋಯ್ತು. ಇನ್ನೊಂದ್ಸಲ ತೋರಿಸು. ಹಾಂ ಗೈಸ್, ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನೀವು ಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಅಥವಾ ಇಲ್ಲ ಮನೆಯಲ್ಲಿ ಇಲ್ಲ ದೊಡ್ಡವರು ಹಿರಿಯರು ಇದ್ದಾಗ ಹೇಳಿರ್ತಾರೆ, ನೆನಪಿದೆಯಾ ನಿಮಗೆ? ನೀವೇನಾರ ಕೆಲಸ ಮಾಡೋಕ್ಕೆ ವಯಸ್ಸಿದ್ದಾಗ ನಿಮಗೆ ನೀವು ಕ್ಲೀನಾಗಿ ಮಾಡಿರಲ್ಲ, ಹೋಗಿ ಅಲ್ಲೆಲ್ಲರೂ ದನ ಕಾಯೋಗು, ಜಂಡು ಮೇಯೋಗು ಅಂತ ಅಂತಾರೆ. ಅದೇ ಜಂಡನ್ನ ತೋರಿಸ್ತೀನಿ ಬನ್ನಿ ಇವತ್ತು ನಾನಿಲ್ಲಿ. ಇಲ್ಲೇ ಇದೆ ನಮ್ಮ ತೋಟದ ಹತ್ರ ನೋಡಿ, ಇದೇ ಜಂಡು. ಇದನ್ನೇ ಜಂಡು ಮೇಯಕ್ಕೆ ಹೋಗ್ರಿ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ನಿಮಗೆ. ಗೈಸ್, ನಾವು ಗುಬ್ಬಿ ತೋಟಕ್ಕೆ ಬಂದಿದ್ವಿ. ಆಗಲೇ ನಿಮಗೆ ತೋರಿಸಿದ್ದೆ ನಾನು ಜಂಡಿನ ಗಿಡ ಅಂತ. ಅದೇ ಜಂಡಿನ ಗಿಡ ಹೂವು ಆದಾಗ ಯಾವ ಥರ ಕಾಣುತ್ತೆ ಅನ್ನೋ ತೋರಿಸ್ತೀನಿ ಬನ್ನಿ. ಇಲ್ಲೇ ಇದೆ ನೋಡ್ರಿ, ಇದೇ ಜಂಡಿನ ಗಿಡ ಹೂವಾಗಿರೋದು. ಯಾವ ಥರ ಐತೆ ಅನ್ನೋದು ತೋಟದಲ್ಲಿ ಇಲ್ಲೊಂದು ಕಡೆ ಬೆಳೆದೈತೆ. ಯಾವಾಗಲೂ ಇಲ್ಲಿ ಮೇಲ್ಗಡೆ ಅಲ್ಲಿ ಹಳ್ಳ ಹೋಗುತ್ತೆ, ಹಾಗಾಗಿ ಅಲ್ಲಿ ಹಳ್ಳ ಹೋಗುತ್ತಲ್ವಾ, ಅದ್ರ ಬಸಿ ಈ ಕಡೆಗೆಲ್ಲ ಹರಿದು ಎಲ್ಲ ಫುಲ್ಲು ತೋಟ ಎಲ್ಲ ತ್ಯಾವ ಆಗೈತಿ. ನೀರು ನಿಂತ್ಕೊಂಡ್ಬಿಟ್ಟಿತ್ತು ಜಾಸ್ತಿ ದಿನ, ಹಾಗಾಗಿ ಇಲ್ಲಿ ನೀರು ನಿಂತಿತ್ತಲ್ಲ, ಹಂಗಾಗಿ ಜಂಡು ಬೆಳೆದ್ಬಿಟ್ಟೈತೆ ಅಷ್ಟೆ. ತೋಟದ ತ್ಯಾವಾಂಶ ನೋಡ್ರಿ ಯಾವ ರೀತಿ ಐತೆ ಅನ್ನೋದು. ಫುಲ್ ಎಲ್ಲ ತ್ಯಾವ, ನೀರು ಕಟ್ಟಂಗೇ ಇಲ್ಲ. ಮೇಲ್ಗಡೆ ಹಳ್ಳ ಹೋಗ್ತೈತೆ, ಹಾಗಾಗಿ ಇಲ್ಲೆಲ್ಲ ಬಸಿ ನಿಂತ್ಕೊಂಡು ತ್ಯಾವ. ಇಲ್ಲಿ ನೋಡಿ, ಇಲ್ಲೆಲ್ಲ ತ್ಯಾವ ಐತೆ. ನೀರು ಬಿಡೋ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ ನೀರು ನಿಂತಿತ್ತು, ಈಗ ಎಲ್ಲ ನೀರು ಆರೈತಿ. ಈಗ ಅಂತ ನೀರಿಲ್ಲ ಈಗ. ತೋಟದಲ್ಲಿ ಏನಿದು ಅಂದರೆ ಎಲ್ಲ ಅಳ್ಮರ ಆಗಿದ್ದಾವೆ, ಹಾಗಾಗಿ ಇದನ್ನು ಕಟ್ಟಿದ್ದೀವಿ, ಎಡ್ದಾಯ ಕಟ್ಟಿದ್ದೀವಿ. ಇಲ್ಲೆಲ್ಲ ಉಕ್ಕೆ ಹೊಡಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲೆಲ್ಲ ನೋಡ್ರಿ ಅಳ್ಮರ ಆಗಿರೋ ಮರಗಳು ಎಲ್ಲ ಬಿದ್ದೋಗವೆ. ನೋಡಿ, ಈ ತೋಟದಲ್ಲೂ ಬಿದ್ದವೆ ನೋಡಿ. ಇಲ್ಲಿ ಹಳೆ ಹೋಗ್ತಿರ್ತವೆ, ಅದು ಗಿಡ ಹಾಕಿ ಕಟ್ತಾ ಇರೋದು ಅಷ್ಟೇ. ಟ್ಯಾಕ್ಟ್ರಿ ಎಲ್ಲ ಆಡ್ಸೋಕ್ಕಾಗಲ್ಲ, ಉಕ್ಕೆ ಗಿಕ್ಕೆ ಹೊಡೆಯಲ್ಲ. ಕಳೆನಾಶಕ ಹೊಡೆಯೋದು, ಇಲ್ಲ ಅಂದರೆ ಕಳೆ ಮಿಷಿನ್ ಹೊಡೆದು ಮಿಷಿನ್ ಆಡಿಸ್ಬಿಡೋದು ಅಷ್ಟೇ. ಇವೆಲ್ಲ ಇಲ್ಲಿ ಉಕ್ಕೆ ಪಕ್ಕೆ ಹೊಡ್ಸೋಕ್ಕಾಗಲ್ಲ, ಆ ಥರ ಜಾಗ ಇದು. ನಾವು ತೋಟಕ್ಕೆ ಬಂದಾಗೆಲ್ಲ ಅಡಿಕೆ ಗಿಡ ಹೆಂಗೈತೆ ಏನು ಎತ್ತ ಅಂತ ನೋಡ್ತೀವೋ ಇಲ್ವೋ, ಇಲ್ಲಿ ಬಂದು ಈ ಸೀಬೆ ಗಿಡದಲ್ಲಿ ಸೀಬೆಕಾಯಿ ಐತೋ ಇಲ್ವೋ ಅಂತ ನೋಡ್ತೀವಿ ಫಸ್ಟು. ಸೀಬೆಕಾಯಿ ಈ ಸತಿ ಇಲ್ಲ, ಮುಂಚೆ ಎಲ್ಲ ಬಂದಾಗ ಇತ್ತು, ಈ ಸತಿ ಬಿಟ್ಟಿಲ್ಲ ಇನ್ನು. ಫಸ್ಟ್ ಸೀಬೆಕಾಯಿ ನೋಡಿ, ಸೀಬೆಕಾಯಿ ತಿನ್ಕೊಂಡೆ ತೋಟ ಹೇಗೈತೆ ಏನು ಎತ್ತ, ಬಾಳೆಗೊನೆ ಬಂದೈತೋ ಇಲ್ವೋ ಅಂತ ನೋಡೋದು. ಇಲ್ಲ ಅಂದರೆ ಇಲ್ಲ. ಬನ್ನಿ, ಬಾಳೆಗೊನೆ ಬಂದೈತಾ ಅಂತ ನೋಡೋಣ ಒಂದ್ಸಲ. ಗುಬ್ಬಿ ತೋಟದ ಬಾಳೆ ತೋಪು. ಬಾಳೆಗೊನೆ ಇಲ್ಲೊಂದಿದೆ, ಇದನ್ನ ಬಂದಿಲ್ಲ. ಮುಂದೆ ಹೋಗೋಣ, ಇಲ್ಲೊಂದಿದೆ ನೋಡಿ. ಇಲ್ಲಿ ನೋಡೋಣ, ಅದು ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರೋಣ. ನಾವು ಬೇರೆ ಕಡೆ ಒಂದು ರೌಂಡ್ ಹಾಕೋಣ. ಫಸ್ಟು ಕೊಯ್ಯೋಕ್ಕಿಂತ ಮುಂಚೆಲಿ ಒಂದು ರೌಂಡ್ ಹಾಕೋಣ. ಯಾವುದು ಚೆನ್ನಾಗಿ ಬಾಳೆಗೊನೆ ಬಂದೈತೋ ಅದನ್ನು ಫಸ್ಟ್ ಕೊಯ್ಯೋಣ. ನೋಡಿ, ಇಲ್ಲಿರೋ ಗೊನೆ ಬಂದೈತೆ, ಇದನ್ನು ಕೊಯ್ಯೋಣ, ನೋಡೋಣ
ಮತ್ತೆ ಯಾವ್ದ್ಯಾವ್ದು ಬಂದೈತೆ ಅಂತ. ಬೇರೆ ಗೊನೆ ಇಲ್ಲೊಂದು ಬಂದಿದೆ ನೋಡಿರಿ, ಇಲ್ಲೊಂದು ಬಂದೈತೆ, ಅಲ್ಲೂ ಒಂದೈತೆ. ಇವೆರಡು ಪರವಾಗಿಲ್ಲ, ಬಂದಿದೆ ಆಲ್ಮೋಸ್ಟು, ಕುಯ್ಬೋದು. ಅದನ್ನು ಬಿಟ್ಟರೆ ಇನ್ಯಾವ ಬಾಳೆಗೊನೆ ಬಂದಿಲ್ಲ ನೋಡ್ರಿ. ಇಲ್ಲೇ ನಮ್ಮದು ಬೋರ್ ಇರೋದು. ಬೋರು ಸ್ಟಾರ್ಟ್ರಲ್ಲೇ ಇಕ್ಕಿದ್ದೀವಿ. ಕೀ ತಂದಿಲ್ಲ ಇವತ್ತು. ಸ್ಟಾರ್ಟ್ರು ಪೆಟ್ಟಿಗೆ ಓಪನ್ ಮಾಡೋಣ ಅಂದರೆ ಕೀ ತಂದಿಲ್ಲ, ಕೀ ಮರೆತು ಬಂದಿದ್ದೀನಿ. ಹಾಗಾಗಿ ಬರೀ ಬಾಳೆಗೊನೆ ಕುಯ್ಕೊಂಡು ತೋಟ ನೋಡ್ಕೊಂಡು ಹೋಗೋದಷ್ಟೆ. ಬನ್ನಿ ಬಾಳೆಗೊನೆ ಕುಯ್ಯೋಣ. ಈಗ 2 ಗೊನೆ ಚೆನ್ನಾಗಿ ಬಂದವೆ, ಅವು ಮಾತ್ರ ಕುಯ್ಕೊಂಡು ಹೋಗೋಣ. ಗಾಯ್ಸ್, ಇಲ್ಲಿ ಗೊನೆ ಬಂದಿದೆ ನೋಡಿ. ಇದನ್ನೀಗ ಕುಯ್ತೀನಿ. ಮುಂದಗಡೆ ಟೈರು ಫ್ಲ್ಯಾಟ್ ಆಗೈತೆ, ಟೈರ್ ಹಾಕಿಸ್ಬೇಕು. ಹಾಗಾಗಿ ಬಾಳೆಗೊನೆ ಕುಯ್ದು ಟೈರ್ ಹಾಕ್ಸೋದು. ಹಿಂಗೆ ಹೋದ್ಸಲ ಬಂದಿದ್ವಿ, ಹಿಂದಗಡೆ ಟೈರು ಫ್ಲ್ಯಾಟ್ ಆಗಿತ್ತು. ಹಂಗಿದೆ ಬಾಳೆಗೊನೆ ಕುಯ್ದು ಕೊಟ್ಟು ಹಾಕ್ಸಿದ್ದು. ಇದೊಂದು ಗೊನೆ ಬಂದೈತೆ, ನೆಕ್ಸ್ಟ್ ಇನ್ನೊಂದು ಗೊನೆ ಕುಯ್ಯೋಣ. 2 ಗೊನೆ ತಗೊಂಡೋಗೋಣ ಸಾಕು. ಇಲ್ಲೊಂದೈತೆ. ಅದರಷ್ಟು ಬಂದಿಲ್ಲ. ಇಲ್ಲೇ ಹ್ಞೂ 2 ಗೊನೆ ಕುಯ್ರಿ ಬಾಯಲ್ಲ ಕುಯ್ರಿ. ಹುಲ್ಲಿ ಮೇಲಿಕ್ಕ. ಹಾಂ, ಈಗ ಕುಯ್ಯು. ಹಾಂ, ಅದೊಂದು ಬಟ್ಟೆ ಮೇಲೆ ಮಾಡ್ಕೊಂಬೇಡ, ನಿಧಾನ ಕುಯ್ಯಿ ಅಷ್ಟೇ. ಗಾಯ್ಸ್, ಇದಿಷ್ಟು ನಮ್ಮ ಗುಬ್ಬಿ ತೋಟದ ವ್ಲಾಗು. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.